ಇವತ್ತು ನಮ್ಮ ಯಜಮಾನರು ನನಗೆ 2 ನಿಮಿಷದ ಶಾಪಿಂಗ್ ಚಾಲೆಂಜ್ ಕೊಟ್ಟರು. ಅವ್ರ ತಲೆನಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ಈ ಚಾಲೆಂಜ್ ಕೊಟ್ಟಾಗ ಮೇ ಬಿ ಇವಳು ಏನೋ ತಗೊಳ್ಳಲ್ಲ 2 ನಿಮಿಷದಲ್ಲಿ ಅಂತ ಕೊಟ್ಟಿದ್ದಾರೆ. ಆದರೆ ನಾವು ಸಿಕ್ಕಿದ ಚಾನ್ಸ್ ಬಿಡ್ತೀವಾ? ನನ್ನ 2 ನಿಮಿಷದ ಟೈಮು ಸ್ಟಾರ್ಟ್ ಆಯಿತು. ಯಾವ ಕಡೆ ಹೋಗಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ಎಷ್ಟು ದೊಡ್ಡ ಅಂಗಡಿನಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು. ನನಗೆ ಒಂದೇ ಒಂದು ಬಟ್ಟೆ ತುಂಬಾ ಇಷ್ಟ ಆಯಿತು, ತೊಗೊಂಡೆ. ಯಾಕೆಂದರೆ ತುಂಬ ಕನ್ಫ್ಯೂಸ್ ಆಗ್ತಿತ್ತು ಯಾವ್ದು ತೊಗೋಬೇಕು ಅಂತ. ಇನ್ನೂ ಕೇಳಿದೆ ನಮ್ಮ ಯಜಮಾನ್ರ ಹತ್ರ, ಇನ್ನೂ ಟೈಮ್ ಉಳಿದಿದೆಯಾ ಅಂತ. ಟೈಮ್ ಉಳಿದಿದೆ ಅಂದ ತಕ್ಷಣ ನಾನು ಅವ್ರಿಗೆ ತೊಗೊಳೋದಕ್ಕೆ ಅಂತ ಓಡೋದೆ. ಅವರಿಗಂತೂ ತುಂಬಾ ಕಲೆಕ್ಷನ್ಸ್ ಇದೆ. ತಗೊಂಡೆ. ಹಂಗೆ ಕೂಡ ಎಷ್ಟಾಗಿರ್ಬೋದು ಅಂತ ಬಿಲ್ಲು ನೀವೇ ಗೆಸ್ ಮಾಡಿ. ಅವಳಿಗೆ ಬೇಕಾಗಿರೋ ಶಾಪಿಂಗ್ ಮಾಡಲಿ ಅಂತ 2 ನಿಮಿಷ ಕೊಟ್ಟರೆ ಅವಳಿಗೆ 30 ಸೆಕೆಂಡ್ನಲ್ಲಿ ಶಾಪಿಂಗ್ ಮುಗಿಸಿ ನನಗೆ ಬಟ್ಟೆ ತೊಗೊಳೋದಕ್ಕೆ ಬಂದಿದ್ದಾಳೆ. ನೋಡಿ, ನನ್ನ ಬಟ್ಟೆನೇ ಹುಡುಕ್ತಾ ಇದ್ದಾಳೆ. ಇವಳಿಗೆ ಏನು ಹೇಳೋದು? ನನ್ನ ಹತ್ರ ಆಲ್ರೆಡಿ ಬಟ್ಟೆ ತೊಗೊಂಡಿದ್ದೆ ಹೋದ್ವಾರ ತಾನೆ, ಮತ್ತೆ ನನಗೆ ಶಾಪಿಂಗ್ ಮಾಡ್ತಿದ್ದಾಳೆ. ದಡ್ಡಿ 2 ನಿಮಿಷ ಕಂಪ್ಲೀಟ್ ಆದಮೇಲೆ ಅವಳು ಬ್ಯಾಗ್ ತೊಗೊಳೋದಕ್ಕೆ ಹೋಗಿದ್ದಾಳೆ. 2 ನಿಮಿಷ ಚಾಲೆಂಜು ಮೇಡಮ್, ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಚಾಲೆಂಜು ಮುಗೀತು, ಶಾಪಿಂಗು ಆಯಿತು. ಚಾಲೆಂಜ್ ಕೊಟ್ಟಿರೋದು ನಾನಾಗಿರೋದ್ರಿಂದ ಬಿಲ್ಲು ಕೂಡ ನಾನೇ ಪೇ ಮಾಡಬೇಕು. ಈ ಕೋತಿಗೆ ಈ ಗೂಬೆ ಇಷ್ಟ ಆಗಿತ್ತು. ಗೂಬೆ ಕ್ಯೂಟ್ ಆಗಿತ್ತು. ಇದನ್ನು ತಗೋ ಅಂತ ಹೇಳ್ದೆ. ಬಿಲ್ ಎಷ್ಟಾಯ್ತು ಅಂತ ನಿಮಗೆ ಗೊತ್ತಿರುತ್ತಲ್ವಾ? ನಾನೇ ಪೇ ಮಾಡಬೇಕು. ಪೇನೂ ಮಾಡಾಯ್ತು. ನನಗಂತೂ ಈ ಚಾಲೆಂಜ್ ತುಂಬಾನೇ ಇಷ್ಟ ಆಯ್ತು. ರೀ ಯಜಮಾನ್ರೆ, ಹಾಗಾಗಿ ಈ ಥರ ಶಾಪಿಂಗ್ ಚಾಲೆಂಜ್ ಕೊಡ್ತಾ ಇರಿ. ಹೂವಿಗಿಂತ ಮಿಗಿಲಾದ ನಗು ನಿನ್ನದು, ಚಿನ್ನಕ್ಕಿಂತ ಅಸಲಾದ ಗುಣ ನಿನ್ನದು, ಮುತ್ತಿಗಿಂತ ಮಧುರವಾದ ಮಾತು ನಿನ್ನದು, ಚಂದ್ರನಿಗಿಂತ ಸೊಗಸಾದ ರೂಪ ನಿನ್ನದು. ಇದೆಲ್ಲವನ್ನು ಪ್ರೀತಿಸುವ ಹೃದಯ ನನ್ನದು. ಈ ಹೃದಯವನ್ನು ಪ್ರೀತಿಸುವ ಕರ್ತವ್ಯ ನಿನ್ನದು. ಎಲ್ಲರ ದಿನ ಶುಭವಾಗಲಿ.